ನೋಡಿ ಈ ರೀತಿ ಶೇಕ್ ಆಗ್ತಿದೆ. ನಾನು ಚೆಕ್ ಮಾಡಿಬಿಟ್ಟು ನರ ನೋಡಿ ಕಮ್ಮಿ ಆಯಿತು. ಅದೇ ನಾನು ಬಿಟ್ಬಿಟ್ಟು ಒಂದು ನರ ತಗೊಂಡ್ರೆ ನೋಡಿ ವೈಬ್ರೇಟ್ ಆಗುತ್ತೆ ಫಿಂಗರ್ಸ್ ಎಲ್ಲ. ಏನು ಹೇಳಕ್ಕೆ ಇಷ್ಟಪಡ್ತೀರ ತಾವು? ಅದೇ ಸ್ವಲ್ಪ ಬೆಟರ್ ಅನಿಸ್ತದೆ. ಯಾವ ರೀತಿನೂ ನರ್ವ್ಸ್ ಪ್ರಾಬ್ಲಮ್ ಇರಲಿ ಸೆಲ್ಫ್ ಡಯಾಗ್ನೋಸ್ ಮಾಡ್ತೀವಿ. ಓಕೆ, ವಿತೌಟ್ MRI, ವಿತೌಟ್ ನಿಮಗೆ ಮೆಡಿಸಿನ್, ವಿತೌಟ್ ಸೈಡ್ ಎಫೆಕ್ಟ್, ಎನಿ ಸೈಡ್ ಎಫೆಕ್ಟ್ ನಿಮಗೆ 101% ಹೀಲ್ ಮಾಡಿಕೊಡ್ತೀವಿ. ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು. ಎಲ್ಲರಿಗೂ ನಮಸ್ಕಾರ. ನೋಡಿ ಈ ರೀತಿ ಶೇಕ್ ಆಗ್ತಿದೆ ನರ್ವ್ಸು. ಓಕೆ, ಇದು ಬಂದ್ಬಿಟ್ಟು ನೋಡಿ ಹೆಂಗೆ ಶೇಕ್ ಆಗ್ತಿದೆ. ನಾನು ಚೆಕ್ ಮಾಡಿಬಿಟ್ಟು ನರ ನೋಡಿ ಕಮ್ಮಿ ಆಯಿತು. ಓಕೆ, ನೋಡಿ ಮೂಮೆಂಟ್ ಇಲ್ಲ. ಅದೇ ನಾನು ಬಿಟ್ಬಿಟ್ಟು ಒಂದು ನರ ತಗೊಂಡ್ರೆ ನೋಡಿ ವೈಬ್ರೇಟ್ ಆಗುತ್ತೆ ಫಿಂಗರ್ಸ್ ಎಲ್ಲ. ಓಕೆ, ನೋಡಿ ಹಿಂಗೆ. ಓಕೆ, ಸರ್ ಇವಾಗ ಇದು ಪ್ರಾಬ್ಲಮ್ ಇದೆಯಲ್ಲ ಎಷ್ಟು ವರ್ಷದಿಂದ ಇದೆ? ಅದೇ ಇದೆ 10 ಇಯರ್ಸಿಂದ. ಅಷ್ಟಿರಲಿಲ್ಲ, ಲೈಟಾಗಿ. ಎಲ್ಲೋ ನೀವು ಕನ್ಸಲ್ಟ್ ಮಾಡಿ ಎಲ್ಲೋ ಅದು ಸ್ಪರ್ಶ ಆಗೋದು ಮಾತ್ರ ನೋಡ್ಸಿದ್ದಾರೆ ಬೆಂಗಳೂರಲ್ಲಿ. ಅವರು ಬೀಟಾ ಕ್ಯಾಪ್ 20 mg ಅಂತ ಹೇಳ್ಬಿಟ್ಟು ಒಂದು ಕ್ಯಾಪ್ಸಲ್ ಕೊಟ್ಟಿದ್ದಾರೆ. ಓಕೆ ಸರ್, ಯಾಕಂದರೆ ನೋಡಿ ಆಲ್ ನರ್ವ್ಸ್ನಲ್ಲಿ ಬ್ಲಡ್ ಫ್ಲೋ ಆಗಲ್ಲ. ಸಮ್ ನರ್ವ್ಸ್ನಲ್ಲಿ ಬ್ಲಡ್ ಫ್ಲೋ ಆಗುತ್ತೆ, ಎನರ್ಜಿ ಇರ್ತದೆ, ಸೆಲ್ಸ್ ಇರ್ತದೆ. ಈ ರೀತಿ ಇಲ್ಲಿ ನಿಮಗೆ ನರ ಇದೆಯಲ್ಲ, ಇಲ್ಲಿ ಈ ನರನಲ್ಲಿ ಪ್ರಾಬ್ಲಮ್ ಇದೆ. ಓಕೆ, ಎನರ್ಜಿ ಇಲ್ಲ ಮತ್ತು ವೀಕ್ನೆಸ್ ಇದೆ ನರ್ವ್ಸು. ನರ್ವ್ಸ್ ವೀಕ್ನೆಸ್ಗೆ ಇದು ರಿಲೀಸ್ ಮಾಡಬೇಕು. ಫಸ್ಟು ನರ ಇಲ್ಲಿ ಒಂದಿದೆ. ಓಕೆ, ಇಲ್ಲಿ ಒಂದು ನರ ಪ್ರಾಬ್ಲಮ್ ಇದೆ. 3 ನರ ರಿಲೀಸ್ ಮಾಡಿದ್ರೆ ಯೂಶಲಿ ನಿಮಗೆ ಹ್ಯಾಂಡ್ ನೋಡಿ ಎಷ್ಟೋ ಕಮ್ಮಿ ಆಯಿತು. ನೋಡಿ ಬರೀ ಪ್ರೆಸ್ ಮಾಡಿರೋದು ಕಮ್ಮಿ ಆಗಿದೆ. ಓಕೆ, ಇದು ಕಂಪ್ಲೀಟ್ ಕ್ಯೂರ್ ಆಗುತ್ತೆ. ಓಕೆ, ಯಾವ ರೀತಿನೂ ನರ್ವ್ಸ್ ಪ್ರಾಬ್ಲಮ್ ಇರಲಿ ಸೆಲ್ಫ್ ಡಯಾಗ್ನೋಸ್ ಮಾಡ್ತೀವಿ. ಓಕೆ, ವಿತೌಟ್ MRI, ವಿತೌಟ್ ನಿಮಗೆ ಮೆಡಿಸಿನ್, ವಿತೌಟ್ ಸೈಡ್ ಎಫೆಕ್ಟ್, ಎನಿ ಸೈಡ್ ಎಫೆಕ್ಟ್ ನಿಮಗೆ 101% ಹೀಲ್ ಮಾಡಿಕೊಡ್ತೀವಿ. ಇವಾಗ ಸರ್ಗೆ ಚೆಕ್ ಮಾಡಿದ್ದೀವಿ. ಓಕೆ ಸರ್, ಹೆಂಗಾಯಿತು ಫೀಲ್ ನಿಮಗೆ? ಈಗ ಸ್ವಲ್ಪ ಒಂಥರ ಏನು ಟ್ರೀಟ್ಮೆಂಟ್ ಮಾಡಿಲ್ಲ, ಓನ್ಲಿ ನರ್ವ್ಸ್ ಪ್ರೆಸ್ ಮಾಡಿರೋದು. ಹೆಂಗಾಯಿತು ಸರ್? ಏನು ಹೇಳಕ್ಕೆ ಇಷ್ಟಪಡ್ತೀರಾ ತಾವು? ಅದೇ ಸ್ವಲ್ಪ ಬೆಟರ್ ಅನಿಸ್ತದೆ. ಓಕೆ, 10 ಇಯರ್ಸ್ ಪ್ರಾಬ್ಲಮ್ ಇವಾಗ ಒಂದರಲ್ಲಿ ಎಷ್ಟೋ ಬೆಟರ್ ಫೀಲ್ 10% ಅಷ್ಟು ರಿಲೀಫ್. ಓಕೆ, ನೋಡಿ 10 ಇಯರ್ಸ್ ಪ್ರಾಬ್ಲಮ್ ಇತ್ತು, ಓನ್ಲಿ ಒಂದು ಇವಾಗ ಓನ್ಲಿ ಡಯಾಗ್ನೋಸ್ ಮಾಡಿ ಚೆಕ್ ಮಾಡಿ ಅದು ನರ್ವ್ಸ್ಗೆ ಇದು ಮಾಡಿರೋದು, ಪ್ರೆಷರ್ ಕೊಟ್ಟಿರೋದು, ಅದರಲ್ಲಿ 10% ಹೀಲ್ ಆಗಿದೆ ಅಂತೆ. ಓಕೆ, ಈ ರೀತಿ ಏನಾನು ನರ್ವ್ಸ್ ಪ್ರಾಬ್ಲಮ್ ಇದ್ದರೆ ಡೈರೆಕ್ಟಾಗಿ ನಮ್ಮ ಕಾಂಟ್ಯಾಕ್ಟ್ಸ್ ನಂಬರ್ಸ್ ಇರ್ತದೆ ಕೆಳಗಡೆ, ಆ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡ್ಬಿಟ್ಟು ವಿಸಿಟ್ ಮಾಡಿ. ಮತ್ತು ಒಂದು ನಮ್ಮದು ಬ್ರ್ಯಾಂಚ್ ಓನ್ಲಿ ಮೈಸೂರು ಇರೋದು, ಆಚೆ ಈ ಕಡೆ ಆ ಕಡೆ ಯಾವುದೂ ಇಲ್ಲ, ಓನ್ಲಿ ಒಂದು ಬ್ರ್ಯಾಂಚಸ್. ಓಕೆ, ಮೈಸೂರು. ಏನೇನು ಎನಿ ಬ್ರಾಂಚ್ ಆದರೆ ಅದು ನಾನು ಮೆನ್ಷನ್ ಮಾಡ್ತೀವಿ, ಆವಾಗ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಆರಾಮಾಗಿ ಬರ್ಬೋದು. ಸದ್ಯಕ್ಕೆ ಮೈಸೂರಿನಲ್ಲಿ ಓನ್ಲಿ ಒಂದು ಬ್ರಾಂಚ್ ಇದೆ. ಓಕೆ, ಥ್ಯಾಂಕ್ ಯು. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು.